ಆ ಸಾಮಾಜಿಕ ಮಾಧ್ಯಮಗಳಲ್ಲಿ ಏನು ಕಮೆಂಟ್ ಮಾಡಿದ್ದಾರೆ, ಆ ಕಮೆಂಟ್ ನೋಡಿದ್ರೆ ಅರ್ಥ ಆಗುತ್ತೆ ಮನಸ್ಥಿತಿ ಹೆಂಗಿದೆ ಅಂತ. ಆ ಹೋಟೆಲರು ಮಾತಾಡಿರೋದೇ ಸರಿ, ಇವ್ರು 20 ಮದುವೆ ಆಗ್ತಾರೆ, ಇವ್ರನ್ನೆಲ್ಲ ಪಾಕಿಸ್ತಾನಕ್ಕೆ ಕಳಿಸಿ, ಇವರು ಬಾಂಗ್ಲಾದೇಶಕ್ಕೆ ಕಳಿಸಿ, ಇವರೆಲ್ಲರೂ ಸಾಯಿಸಬೇಕು ಅಂತ ಜನ ಕಾಮೆಂಟ್ ಮಾಡ್ತಾರೆ. ಅವರು ಕೇವಲ ವ್ಯಾಪಾರ ದೃಷ್ಟಿಯಿಂದ ಮಾತ್ರ ಮಾಡಬೇಕೇ ಹೊರತು ಯಾವುದೇ ಜಾತಿ ಧರ್ಮ ಅಂಥದನ್ನೆಲ್ಲ ಹೀಯಾಳಿಸುವಂಥ ಕೆಲಸ ಮಾಡಬಾರ್ದು. ಈ ಒಂದು ನಿಂದನೀಯ ಮಾತುಗಳಿರೋ ವ್ಯಕ್ತಿಯ ಹೋಟೆಲ್ನ ಸಂಪೂರ್ಣವಾಗಿ ಲೈಸೆನ್ಸ್ ರದ್ದು ಮಾಡಿ ಆ ಹೋಟೆಲ್ನ ವಜಾ ಮಾಡಿ ಅವ್ರನ್ನ ಗಡೀಪಾರು ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಿದ್ದೇನೆ. ವ್ಯಾಪಾರ ಮುಸ್ಲಿಮ್ಸಿಂದ ಅಥವಾ ಈ ದೇಶದ ದಲಿತರಿಂದ ಅಥವಾ ಬೇರೆ ಒಪ್ಪರ್ ಕಾಟಿಂದ ಯುದ್ಧ ನಡೀತಾ ಇಲ್ಲ. ಡೊನಾಲ್ಡ್ ಟ್ರಂಪ್ ಕೇಳಿ, ಟ್ರಂಪ್ ನರೇಂದ್ರ ಮೋದಿ ಅವರ ಸ್ನೇಹಿತರು, ಅವ್ರಿಗೆ ಬುದ್ಧಿ ಹೇಳಕ್ಕೆ ಕೇಳಿ ದಯವಿಟ್ಟು ಗೊಮಟಾದ್ರಿಯ ಮಾಲೀಕರೇ ಮತ್ತು ಸ್ನೇಹಿತರೆ. ಹಂಗಾಗಿ ನೀ ಏನಾದರೂ ಆಗು, ಎಂತಾದರೂ ಆಗು, ಮೊದಲು ಮಾನವನಾಗು. ಇತ್ತೀಚೆಗೆ ಹಾಸನ ನಗರದ ಗೊಮಟಾದ್ರಿ ಹೋಟೆಲ್ನಲ್ಲಿ ಆಗಿರ್ತಕ್ಕಂಥ ಘಟನೆ ನಿನ್ನೆ ಇಡೀ ದಿನ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ. ಆ ಘಟನೆ ನೋಡಿದಾಗ ಭಾರಿ ಆತಂಕ ಸೃಷ್ಟಿಯಾಗುತ್ತೆ. ನಾವೆಲ್ಲೋ ದೂರದ ಉತ್ತರ ಪ್ರದೇಶದಲ್ಲಿ ಅಥವಾ ಇನ್ಯಾವುದೋ ಗುಜರಾತ್ನಲ್ಲಿ ಕೇಳೋಂಥ ಘಟನೆಗಳು ಇಲ್ಲೂ ಆಗ್ತಾಯಿದೆಯೋ ಅನ್ನೋಷ್ಟು ಭಯ ಕಾಡುತ್ತೆ. ಒಂದು ಸಮುದಾಯದ ಜನ, ಮುಸ್ಲಿಂ ಸಮುದಾಯದವರು ಒಂದು ಕಡೆ ಊಟ ಕೇಳಕ್ಕೆ ಹೋದಾಗ ಅವ್ರನ್ನ ಆ ಸಮುದಾಯವನ್ನು ನಿಲ್ಲಿಸ್ತಕ್ಕಂಥದ್ದು, ನೀವು ಹೆಚ್ಚು ಮದುವೆ ಆಗ್ತೀರಿ ಅನ್ನೋವಂಥದ್ದು. ಇವತ್ತು ಇಡೀ ದೇಶದಲ್ಲಿ ಮತ್ತು ಜಾಗತಿಕವಾಗಿ ಕಟ್ಟಿರ್ತಕ್ಕಂಥ ಈ ಮುಸ್ಲಿಂ ವಿರೋಧಿ ನರೇಷನ್ ಇದೆಯಲ್ಲ, ಆ ನರೇಷನ್ನು ಇವತ್ತು ಎಲ್ಲರ ಮನಸ್ಸಿನೊಳಗೆ ಒಂದು ಅತ್ಯಂತ ದ್ವೇಷವನ್ನು, ಒಂದು ರೀತಿಯ ಕುತ್ಸಿತ ಮನೋಭಾವವನ್ನು ಸೃಷ್ಟಿ ಮಾಡಿದೆ. ಸೊ ಹಾಸನದಲ್ಲಿ ಇಂಥ ಘಟನೆ ನಡೆದಿರೋದು ಬಹಳ ಆತಂಕಕಾರಿ ಘಟನೆ. ಇದನ್ನು ನಾವು ಖಂಡಿಸ್ತೇವೆ. ಮತ್ತು ಆ ಹೋಟೆಲ್ ಮೇಲೆ ಖಂಡಿತವಾಗಿ ಪೊಲೀಸರು ತನಿಖೆ ಮಾಡಬೇಕಾಗುತ್ತೆ. ಇದೊಂದು ಜನಾಂಗದ ನಿಂದನೆ ಆಗುತ್ತೆ. ಇದು ಯಾರಿಗೂ ಕೂಡ ಒಂದು ಸಾರ್ವಜನಿಕವಾಗಿ ವ್ಯಾಪಾರ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ವ್ಯಾಪಾರ ಮಾಡಬೇಕಾದ್ರೆ ಆ ಥರ ಹೇಳೋವಂಥ ಅಧಿಕಾರ ಇಲ್ಲ. ಅದು ಅವರು ಮನೆಯಲ್ಲಿ ಇಟ್ಕೊಂಡ್ರೆ ಸರಿ. ಅದನ್ನ ಈಗ ಈ ಹಿಂದೆನೂ ಕೂಡ ಬೇಲೂರು ದೇವಸ್ಥಾನದಲ್ಲಿ ಜಾತ್ರೆ ಬಗ್ಗೆ ಮುಸ್ಲಿಮರು ಪ್ರವೇಶ ಇಲ್ಲ ಅನ್ನೋ ಕಾಡಿಗೆ ನಾವು ಪ್ರತಿಭಟನೆ ಮಾಡಿದ್ವಿ. ಎಲ್ಲರೂ ಕೂಡ ಅಂದರೆ ಒಂದು ಸಾರ್ವಜನಿಕವಾಗಿ ಅವ್ರನ್ನ ಬಹಿಷ್ಕಾರ ಮಾಡೋದು, ಅವ್ರನ್ನ ಆಚೆ ಇಡುವಂಥದ್ದು ಅತ್ಯಂತ ಕಾನೂನು ಪ್ರಕಾರವಾಗಿ ಭಾಳ ಘೋರ ಅಪರಾಧ ಆಗುತ್ತೆ. ಅದನ್ನು ಪೊಲೀಸ್ನವರು ತಡಿಬೇಕು, ಜಿಲ್ಲಾಡಳಿತ ಅದರ ಬಗ್ಗೆ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡ್ತಾರೆ. ಜೊತೆಗೆ ಇನ್ನೊಂದು ಇದಕ್ಕೆ ಸೇರಿಸ್ದಂಗೆ ಆ ವಿಚಾರ ಸಾಮಾಜಿಕ ಮಾಧ್ಯಮಗಳಲ್ಲಿ ವಿಡಿಯೋ ಹೊರದಾಡಬೇಕಾದ್ರೆ ಅದಕ್ಕೆ ಬಂದಿರತಕ್ಕಂಥ ಕಮೆಂಟ್ಗಳಿದೆಯಲ್ಲ, ಅಂದರೆ ಎಷ್ಟು ಅದು ಆ ಘಟನೆ ಅವ್ರು ನೇರವಾಗಿ ಮಾತಾಡೋದಿಲ್ಲ ಅಂದರೂ ಕೂಡ ಆ ಸಾಮಾಜಿಕ ಮಾಧ್ಯಮಗಳಲ್ಲಿ ಏನು ಕಮೆಂಟ್ ಮಾಡಿದ್ದಾರೆ, ಆ ಕಮೆಂಟ್ ನೋಡಿದ್ರೆ ಅರ್ಥ ಆಗುತ್ತೆ ಮನಸ್ಥಿತಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಆ ಹೋಟೆಲರು ಮಾತಾಡಿರೋದೇ ಸರಿ, ಇವ್ರು 20 ಮದುವೆ ಆಗ್ತಾರೆ, ಇವ್ರನ್ನೆಲ್ಲ ಪಾಕಿಸ್ತಾನಕ್ಕೆ ಕಳಿಸಿ, ಇವರು ಬಾಂಗ್ಲಾದೇಶಕ್ಕೆ ಕಳಿಸಿ, ಇವರೆಲ್ಲರೂ ಸಾಯಿಸಬೇಕು ಅಂತ ಜನ ಕಾಮೆಂಟ್ ಮಾಡ್ತಾರೆ. ಅಂದರೆ ಪೊಲೀಸ್ನವರು ಅವ್ರ ವಿರುದ್ಧ ಕ್ರಮ ತೊಗೋಬೇಕು. ಅದರಲ್ಲಿ ಕೆಲವರು ಫೇಕ್ ಅಕೌಂಟ್ ಇರ್ಬೋದು, ಕೆಲವು ನೇರವಾಗಿ ಈ ಹಾಸನದಲ್ಲಿ ಕೆಲವು ಹೆಸರಿರ್ತಕ್ಕಂಥವರೇ ಕಮೆಂಟ್ ಮಾಡಿದ್ದಾರೆ. ಅಂದರೆ ಗೊಮಟಾದ್ರಿ ಹೋಟೆಲ್ನ ನಡ್ಕೊಂಡಿರೋದು ರೀತಿ ಸರಿ ಇದೆ ಅನ್ನುವಂಥದ್ದನ್ನ ಸಮರ್ಥನೆ ಮಾಡಿ ಅವ್ರು ಕಮೆಂಟ್ ಮಾಡ್ತಾರೆ. ಅಂದರೆ ಅವ್ರ ಮನಸ್ಥಿತಿ ಭಾರಿ ಭಯಾನಕವಾಗಿದೆ. ಅವ್ರಗಳ ಮೇಲೂ ಕೂಡ ಸೋಮೋಟೋ ಪ್ರಕರಣವನ್ನು ಪೊಲೀಸರು ದಾಖಲಿಸ್ಕೋಬೇಕು, ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು ಅಂತ ಒತ್ತಾಯ ಮಾಡ್ತೇವೆ. ಮತ್ತು ಜಿಲ್ಲಾಡಳಿತ ಎನ್ಶೂರ್ ಮಾಡಬೇಕು, ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಎನ್ಶೂರ್ ಮಾಡಬೇಕು, ಯಾವುದೇ ಕಾರಣಕ್ಕೂ ಹಾಸನದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಈ ಥರದ ಅಪಮಾನ ಆಗ್ತಕ್ಕಂಥ ಮತ್ತು ದಾಳಿ ಆಗ್ತಕ್ಕಂಥ ಒಂದು ರೀತಿಯ ಭಯದ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನುವಂಥದ್ದನ್ನ ಒಂದು ಪೊಲೀಸ್ ಪ್ರಕಟಣೆಯನ್ನು ಹೊರಡಿಸಿ, ಜಿಲ್ಲಾಡಳಿತ ಒಂದು ಪ್ರಕಟಣೆ ಹೊರಡಿಸಿ ಎಲ್ಲ ಕಡೆಯೂ ಕೂಡ ವ್ಯಾಪಾರ ಮಾಡೋ ಸಾರ್ವಜನಿಕ ಸ್ಥಳದಲ್ಲಿ ಯಾರು ನಿರ್ಬಂಧ ಮಾಡಬಾರ್ದು ಅನ್ನೋವಂಥ ಒಂದು ಪ್ರಕಟಣೆ ಹೊರಡಿಸ್ಬೇಕು ಅಂತ ಒತ್ತಾಯ ಮಾಡ್ತೀವಿ. ನಾವು ಇದರ ವಿರುದ್ಧ ಪೊಲೀಸ್ನವರು ಕ್ರಮ ತಗೊಳ್ಳಿಲ್ಲ ಅಂತ ಅಂದರೆ, ಜಿಲ್ಲಾಡಳಿತ ಕ್ರಮ ತಗೊಳ್ಳಿಲ್ಲ ಅಂತ ಅಂದರೆ, ಅಥವಾ ನಿರ್ದಿಷ್ಟವಾಗಿ ಒಂದು ಸಮುದಾಯದ ಪರವಾಗಿ ಅವ್ರು ನಿಂತ್ಕೊಂಡ್ರೆ ಏನಾದರೂ ಅಂದರೆ ತಪ್ಪು ಮಾಡಿದ್ರಲ್ಲ ಅವ್ರು ಕೂಡ ನಿಂತ್ಕೊಳ್ಳೋಕೆ ಸಾಧ್ಯ. ಈಗ ಇವತ್ತು BJP ಪ್ರತಿಭಟನೆ ಮಾಡಿದ್ವಿ ಅಂತ ಕೇಳಿದ್ವಿ. ಯಾಕೆ ಪ್ರತಿಭಟನೆ? ಅವರು ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವ್ರು ಪ್ರತಿಭಟನೆ ಮಾಡೋದು ಸರಿ, ಇವರು ಅನ್ಯಾಯಕ್ಕೆ ಒಳಗಾಗಿಲ್ಲ ಏನಿಲ್ಲ. ಇವ್ರು ಹೆಂಗೆ ಹೋಗಿ ಅವ್ರು ಮಾತಾಡಿಲ್ಲ ಅಂತ ಇವ್ರು ಹೆಂಗೆ ಗೊತ್ತಾಗುತ್ತೆ BJP ಪ್ರತಿಭಟನೆ ಮಾಡೋದಕ್ಕೆ? ಅದರ ಅರ್ಥ ಏನು ಅಂತಂದರೆ ನಾವು ಹಿಂದೂಗಳು, ನಾವು ಏನು ಮಾಡಿದ್ರು ಸರಿ ಅನ್ನೋವಂಥ ಮನೋಭಾವ ಕಾಣುತ್ತೆ. ಸೊ ಇದೆಲ್ಲವನ್ನೂ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಗಮನಿಸಿ ಅವ್ರ ಮೇಲೆ ಪ್ರಕರಣ ದಾಖಲಿಸ್ಕೊಂಡು ಅದನ್ನ ಕಾನೂನು ರೀತಿ ಅದನ್ನ ತನಿಖೆ ಮಾಡಬೇಕು. ಮತ್ತು ಯಾವುದೇ ಕಾರಣಕ್ಕೂ ಈ ತರಹದ ಘಟನೆಗಳು ನಡಿಬಾರ್ದು. ಅದು ಹೆಣ್ಣು ಮಕ್ಕಳು ಹೋದಾಗ ಆ ಥರ ನಡೀತಿದೆ, ಅದು ಭಾಳ ಗೌರವ ಇರತಕ್ಕಂಥ ಅಪರಾಧ ಅಂತ ಹೇಳಕ್ಕೆ ನಾನು ಬಯಸ್ತೇನೆ. ಬಹುಶಃ ನಿನ್ನೆ ನಡೆದಂಥ ಹಾಸನದ ಗೊಮಟಾದ್ರಿ ಹೋಟೆಲ್ ಘಟನೆ
ಬಹುಶಃ ನಾಗರಿಕ ಸಮಾಜ ಎತ್ತ ಸಾಗ್ತಾ ಇದೆ ಅಂತಕ್ಕಂಥದ್ದನ್ನು ಸೂಚಿಸ್ತಾ ಇದೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಕ್ಕಂಥ ಯುದ್ಧಕ್ಕೂ ಭಾರತದ ಅಲ್ಪಸಂಖ್ಯಾತ ಮುಸಲ್ಮಾನರಿಗೂ ಎತ್ತಣ ಸಂಬಂಧ ಎತ್ತಣಕ್ಕೆ ಹೋಗಿಲ್ಲ. ಬಹುಶಃ ಸ್ವಾತಂತ್ರ್ಯ ಬಂದು 79 ವರ್ಷ ಆಗಿದೆ, ಸಂವಿಧಾನ ಜಾರಿಯಾಗಿ 78 ವರ್ಷ ಆಗಿದೆ. ಇನ್ನೂ ಕೂಡ ಈ ಥರದ ಮನಸ್ಥಿತಿ ಇದೆ ಅಂತಂದರೆ ಇವರು ಯಾವ ಸಂಸ್ಕೃತಿಲಿದ್ದಾರೆ, ಯಾವ ಪರಂಪರೆಯಲ್ಲಿದ್ದಾರೆ, ಯಾವ ಕಾಲಮಾನದಲ್ಲಿದ್ದಾರೆ ಅಂತ ಯೋಚಿಸಬೇಕಾಗುತ್ತೆ. ಏಕೆಂದರೆ ಸಂವಿಧಾನದ ಭಾಗ 14 ಮೂಲಭೂತ ಹಕ್ಕುಗಳಲ್ಲಿ ಬರ್ತಕ್ಕಂಥ ಭಾಗ 14ರಲ್ಲಿ ಎಲ್ಲ ಜಾತಿ, ಧರ್ಮ, ಲಿಂಗ ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳನ್ನು ಎಲ್ಲ ಸ್ತರದಲ್ಲೂ ಕೂಡ ಕಲ್ಪಿಸಿದೆ. ಸಂವಿಧಾನದ 14ನೇ ವಿಧಿ ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ, ಹುಟ್ಟಿನ ಹಿನ್ನೆಲೆಯಲ್ಲಿ ಯಾರಿಗೂ ಕೂಡ ಯಾವುದನ್ನು ಕೂಡ ನಿಷೇಧಿಸೋ ಹಾಗಿಲ್ಲ, ತಾರತಮ್ಯವನ್ನು ಮಾಡಬಾರ್ದು ಅಂತ ಸಂವಿಧಾನದ ಆರ್ಟಿಕಲ್ 16 ಹೇಳುತ್ತೆ. ಸಂವಿಧಾನದ ಆರ್ಟಿಕಲ್ 20 ಹೇಳುತ್ತೆ ಧಾರ್ಮಿಕ ಅಲ್ಪಸಂಖ್ಯಾತರ ಸಂರಕ್ಷಣೆಯನ್ನು ಮಾಡಬೇಕು ಅಂತ ಸಂವಿಧಾನದ ಆರ್ಟಿಕಲ್ 20 ಹೇಳುತ್ತೆ. ಇಷ್ಟೆಲ್ಲ ಹೇಳಿದರೂ ಕೂಡ ಈ ದೇಶದಲ್ಲಿ ಯಾವ ಸಂವಿಧಾನ ಜಾರಿ ಆಗ್ತಾ ಇದೆ? ಭಾರತದ ಸರ್ವಶ್ರೇಷ್ಠ ಸಂವಿಧಾನ ಜಾರಿ ಆಗ್ತಾ ಇದೆಯೋ ಅಥವಾ ಪ್ರಾಚೀನ ಸನಾತನ ಮನುಧರ್ಮಶಾಸ್ತ್ರ ಜಾರಿ ಆಗ್ತಾ ಇದೆಯೋ ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆ ಆಗಿದೆ. ಹಾಗಾಗಿ ಪ್ರಜ್ಞಾವಂತ ನಾಗರಿಕರು ನಿನ್ನೆ ನಡೆದಂಥ ಘಟನೆ ಏನಿದೆಯೋ ಅದನ್ನು ನಾವು ಉಗ್ರವಾಗಿ ಖಂಡಿಸಬೇಕಾಗತ್ತೆ. ಈ ಥರದ ಘಟನೆಗಳು ಮರುಕಳಿಸಬಾರ್ದು. ಆ ನಿಟ್ಟಿನಲ್ಲಿ ಪ್ರಭುತ್ವ ಅಂಥವ್ರ ಮೇಲೆ ಕಾನೂನಾತ್ಮಕವಾದಂಥ ಕ್ರಮಗಳನ್ನ ತಗೊಳ್ಳೋ ಮೂಲಕ ಒಂದು ರೀತಿ ಅರಿವನ್ನು ಮೂಡಿಸ್ಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಭಾವನೆ. ರಾಜು ಗೊರೂರ್ ಅಂತ ಸಂವಿಧಾನ ಓದು ರಾಜ್ಯ ಆಯೋಜಕ. ಏನು ಕಳೆದ ವಾರ ಹಾಸನದ KR ಪುರಂನಲ್ಲಿರುವ ಗೊಮ್ಮಟಾದ್ರಿ ಹೋಟೆಲ್ನಲ್ಲಿ ಈ ಮುಸಲ್ಮಾನ ಹೆಂಗಸರಿಗೆ ನಿಮಗೆ ಊಟ ಕೊಡಲ್ಲ, ನೀವು ಅಷ್ಟು ಮದುವೆ ಆಗ್ತೀರಾ, ಇಷ್ಟು ಮಕ್ಕಳಿರ್ತಾರೆ, ಅಷ್ಟು ಮಕ್ಕಳಿರ್ತಾರೆ ಅಂತ ಎಲ್ಲ ಗೊಮ್ಮಟಾದ್ರಿ ಹೋಟೆಲ್ನ ಮಾಲೀಕರು ಅವ್ರಿಗೆ ಹೀನಾಯವಾಗಿ ಬೈದಿದ್ದಾರೆ. ಅವರು ಗೊಮ್ಮಟಾದ್ರಿ ಹೋಟೆಲ್ ನಡೆಸ್ತಾ ಇರೋರು ಅವರು ಕೇವಲ ವ್ಯಾಪಾರ ದೃಷ್ಟಿಯಿಂದ ಮಾತ್ರ ಮಾಡಬೇಕೇ ಹೊರತು ಯಾವುದೇ ಜಾತಿ, ಧರ್ಮ ಅಂಥದನ್ನೆಲ್ಲ ಹೀಯಾಳಿಸುವಂಥ ಕೆಲಸ ಮಾಡಬಾರ್ದು. ಕೇವಲ ಅವರು ವ್ಯಾಪಾರ ದೃಷ್ಟಿಯಿಂದ ಮಾತ್ರ ಹೋಟೆಲ್ ಉದ್ಯಮ ನಡೆಸ್ತಾ ಇದ್ದಾರೆ. ಹಾಗಾಗಿ ಅವ್ರು ಮಾಡಿರೋದು ತುಂಬ ತಪ್ಪು. ಇದು ಅವ್ರು ಮಾಡಿರೋದು ಜನಗಳಲ್ಲಿ ಮಾನವೀಯತೆಯನ್ನು ಮರೆಸಿ ದ್ವೇಷ ಭಾವನೆಯನ್ನು ಹುಟ್ಟುಹಾಕುವಂಥ ಕೆಲಸ ಮಾಡಿದ್ದಾರೆ. ಇದನ್ನು ನಾವು ಕಾಂಗ್ರೆಸ್ ಜಿಲ್ಲಾ ವಕ್ತಾರನಾಗಿ ಖಡಾಖಂಡಿತವಾಗಿ ಖಂಡಿಸ್ತೇನೆ. ಇದನ್ನು ಇನ್ನು ಮುಂದೆ ಕೂಡ ಅವರು ತಮ್ಮ ಹೋಟೆಲ್ ಉದ್ಯಮ ಏನು ನಡೆಸ್ತಿದ್ದಾರೆ ಅದನ್ನು ಮಾತ್ರ ಮಾಡಬೇಕೇ ಹೊರತು ಯಾವುದೇ ಜಾತಿ, ಧರ್ಮ ಅಂಥದ್ರ ಮೇಲೆಲ್ಲ ದ್ವೇಷ ಸಾಧಿಸೋದಾಗಲಿ ಅಥವಾ ಅವ್ರನ್ನ ಹೀಯಾಳಿಸೋದಾಗಲಿ ಮಾಡೋಕೂಡ್ದು. ಇದು ಅವರ ವೃತ್ತಿ ಧರ್ಮಕ್ಕೆ ತಾವೇ ಅವರ ಬಗೆಗಿರೋ ದ್ರೋಹವಾಗಿದೆ. ಮಂಜುನಾಥ್ ಶರ್ಮಾ, ಜಿಲ್ಲಾ ವಕ್ತಾರರು, ಹಾಸನ ಜಿಲ್ಲಾ ಕಾಂಗ್ರೆಸ್ ಸಮಿತಿ. ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಏನು ನಿನ್ನೆ ಒಂದು ಅಪಘಾತ ಪ್ರಕರಣ ಆಗಿತ್ತು. ಆ ಪ್ರಕರಣ ಒಂದು ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ರು. ಅಲ್ಲಿಗೆ ಏನು ತಿಂಡಿ ಮತ್ತು ಊಟ ತರೋಕ್ಕೆ ಸಹ ವೆಂಕಟಾದ್ರಿ ಹೋಟೆಲ್ಗೆ ಹೋದರು. ಆದರೆ ಏನು ವೆಂಕಟಾದ್ರಿಯ ಮಾಲೀಕರು ಏನು ಒಂದು ಮುಸ್ಲಿಂ ಜನಾಂಗ ಅಂತ ಅವರಿಗೆ ವ್ಯವಸ್ಥಿತವಾಗಿ ಒಂದು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವ್ರಿಗೆ ಅವಮಾನ ಮಾಡ್ತಿದ್ದಾರೆ. ಆದರೆ ಇದು ನಮ್ಮ ಸಮಾಜ ಮತ್ತು ನಮ್ಮ ಹಾಸನ ಸಂಸ್ಕೃತಿ ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ನಮ್ಮ ಹಾಸನ ಅಂದರೆ ಎಲ್ಲರನ್ನೂ ಒಳಗೊಂಡಂತೆ ಎಲ್ಲರನ್ನೂ ಸೋದರ ಭಾವದಿಂದ ಕಾಣುತ್ತೆ. ಆದರೆ ಒಂದು ವ್ಯವಸ್ಥಿತ ಒಂದು ಜನಾಂಗ, ಒಂದು ಮೇಲ್ ಜನಾಂಗ ಇದನ್ನು ವ್ಯವಸ್ಥಿತವಾಗಿ ಮುಸ್ಲಿಂ ಜನಾಂಗನ ಹೀಯಾಳಿಸ್ತಿದ್ದಾರೆ. ಇದೇ ರೀತಿ ನಮ್ಮ ದಲಿತರನ್ನ ಇದೇ ರೀತಿ ಕಾಣ್ತಾ ಬಂದರು ಮೇಲ್ವರ್ಗದವರು. ಈ ಮೇಲ್ವರ್ಗದವರು ಹಿಂಗೆ ನಮ್ಮನ್ನು ದಬ್ಬಾಳಿಕೆ ಮತ್ತು ದೌರ್ಜನ್ಯ ಮಾಡ್ಕೊಂಡು ಬಂದಿರೋದ್ರಿಂದ ಇದು ಹೀಗೆ ಮುಂದುವರಿಯುತ್ತೆ. ನಮ್ಮ ಕಾನೂನು ಏನು ಸಂವಿಧಾನ ಕೊಟ್ಟ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಒಂದು ಕಾನೂನಲ್ಲಿ ಅವರಿಗೆ ತಕ್ಕ ಶಿಕ್ಷೆ ಅನುಭವಿಸಬೇಕು. ಮತ್ತು ಇವ್ರನ್ನ ಕೆಲವು ಸಂಘಟನೆಗಳು ಸಮರ್ಥನೆ ಮಾಡ್ಕೊಬರ್ತಿದ್ದಾರೆ. ಆ ಸಂಘಟನೆಗಳು ಸಹ ವಿರುದ್ಧ ನಾವು ದಲಿತ ಸಂಘಟನೆಗಳು, ವಿಶೇಷವಾಗಿ ಜೈ ಭೀಮ್ ಬ್ರಿಗೇಡ್ ಸಂಘಟನಾ ಸಮಿತಿ ಅವರ ವಿರುದ್ಧವಾಗಿ ನಾವು ನಿಲ್ಲುತ್ತೆ. ಆ ತಾಯಿಗೆ ನಾವು ಬೆಂಬಲ ನಿಲ್ತೀವಿ. ಯಾವುದೇ ಕಾರಣಕ್ಕೂ ಅವರನ್ನು ನಾವು ಬೆಂಬಲಿಸಲ್ಲ, ಅವರು ವಿರೋಧ ಮಾಡ್ತೀವಿ ಅಂತ ಹೇಳ್ತಾ ಆ ತಾಯಿಗೆ ನ್ಯಾಯ ಸಿಗಬೇಕು ಅಂದರೆ ಅವ್ರಿಗೆ FIR ಕೂಡ ಆಗಬೇಕು, ಅವ್ರಿಗೆ
ಏನು ಅವ್ರನ್ನ ವೆಂಕಟದೇವರು ಆ ಹೋಟೆಲ್ನ ವಜಾ ಮಾಡಿ ಅವ್ರನ್ನ ಗಡೀಪಾರು ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಿದ್ದೇನೆ. ನಾನು ರಾಜೇಶ್, ಜೈ ಭೀಮ್ ಬ್ರಿಗೇಡ್ ಸಂಘಟನೆ ಸಮಿತಿ ಜಿಲ್ಲಾಧ್ಯಕ್ಷ ಇದ್ದೀನಿ. ಜೈ ಭೀಮ್, ಜೈ ಸಂವಿಧಾನ, ಜೈ ಅಂಬೇಡ್ಕರ್. ನಮಸ್ಕಾರ, ನನ್ನ ಹೆಸರು ಪ್ರದೀಪ್ ಅಂತ. ಭೀಮ್ ಆರ್ಮಿ ಕರ್ನಾಟಕ ಏಕತಾ ಸಂಘಟನೆಯ ರಾಜ್ಯ ಕಾರ್ಯಾಧ್ಯಕ್ಷನಾಗಿ ಹಾಗೂ ಹಾಸನ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಏನು ನಿನ್ನೆ ದಿನಾಂಕ 25/3/2026 ಬುಧವಾರ ಕೇರ್ ಫ್ರಮ್ನ ಗೊಮ್ಮಟಾದ್ರಿ ಅನ್ನೋ ಹೋಟೆಲ್ನಲ್ಲಿ ಒಬ್ಬ ಮುಸಲ್ಮಾನ ಮಹಿಳೆ ಊಟಕ್ಕೆ ಅಂತ ಹೋಗಿರ್ತಾರೆ. ಸೊ ಊಟಕ್ಕೆ ಅಂತ ಹೋಗಿದಾಗ ಅಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಆಗುತ್ತೆ ಒಂದು ಊಟದ ಟೋಕನ್ ತಗೊಳ್ಳೋ ವಿಚಾರದಲ್ಲಿ. ಅಲ್ಲಿ ಟೋಕನ್ ಕೊಡೋ ವ್ಯಕ್ತಿ, ನೀವು ಮುಸಲ್ಮಾನರು 20-30 ಜನದ ಮಕ್ಕಳಿದ್ದು ಇವತ್ತು ಯುದ್ಧಕ್ಕೆ ಕಾರಣ ಆಗ್ತಾಯಿದ್ರು ಅಂತ ಹೇಳ್ಬಿಟ್ಟು ಒಂದು ನಿಂದನೆಯ ಮಾತಾಡಿದ್ದಾನೆ. ಸೊ ಈ ವ್ಯಕ್ತಿನ 20-30 ಮಕ್ಕಳು ಮಾಡ್ಕೊಳ್ಳಿ, ಒಂದು ಜನಾಂಗದ ಒಂದು ಧರ್ಮದ ನಿಂದನೆ ಮಾಡೋದು ಅದು ಸರಿಯಲ್ಲ. ಈ ದೇಶ, ಭಾರತ ದೇಶ ಸರ್ವಧರ್ಮ ಸಮನ್ವಯ, ಎಲ್ಲ ಧರ್ಮಕ್ಕೂ ಅವಕಾಶ ಇದೆ, ಎಲ್ಲ ಧರ್ಮಕ್ಕೂ ಸಮನಾಗಿ ಬಾಳುವಂಥ ಅವಕಾಶ ಇದೆ. ಈ ಒಂದು ನಿಂದನೆಯ ಮಾತುಗಳಿರೋ ವ್ಯಕ್ತಿ ಹೋಟೆಲ್ನ ಸಂಪೂರ್ಣವಾಗಿ ಲೈಸೆನ್ಸನ್ನು ರದ್ದು ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಈ ಥರ ವಿಚಾರಗಳು ಬೆಳಕಿಗೆ ಬರ್ದಂಗೆ ಅದೊಂದು ತಕ್ಕ ಪಾಠ ಆಗಬೇಕು. ಹಾಗೆ ಅದೇ ರೀತಿ ಅವ್ರ ಮೇಲೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮಾನ್ಯ SP ಸಾಹೇಬ್ರವ್ರಿಗೆ ಈ ಮೂಲಕ ನಾನು ವಿನಂತಿಸ್ಕೊಳ್ತೇನೆ. ಜೈ ಭೀಮ್. ನಿನ್ನೆ ಹಾಸನದ ವಿದ್ಯಾನಗರದ ಗೊಮ್ಮಟಾದರಿ ಹೋಟ್ಲಲ್ಲಿ ಒಂದು ಘಟನೆ ನಡೆದು ತುಂಬ ನೋವಾಯಿತು. ಈ ಕಾಲದಲ್ಲಿ ಈ ಥರ ನಡೀತಿರೋದು ತುಂಬ ವಿಪರ್ಯಾಸ. ಒಂದು ಕಾಲದಲ್ಲಿ ಈ ದಲಿತರನ್ನು ಹೋಟ್ಲಿಂದ ದೇವಸ್ಥಾನದಿಂದ ಹೊರಗಿಟ್ಟೋದು ನಾವು ನೋಡಿದ್ವಿ. ಇವತ್ತು ಧರ್ಮಕ್ಕೆ ಬಂದಿದೆ. ಇದು ಒಳ್ಳೆಯದಲ್ಲ, ಒಳ್ಳೆಯ ಬೆಳವಣಿಗೆ ಅಲ್ಲ. ಈ ದೇಶಕ್ಕೆ ಸಂವಿಧಾನ ಕೊಡಲಿಲ್ಲ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರು ಈ ಸ್ಥಿತಿ ಏನಾಗ್ತಿತ್ತು ಅಂತ ನಮಗೆ ಹೇಳೋಕ್ಕಾಗುತ್ತೆ. ಈ ಧರ್ಮ ಯಾವತ್ತೂ ಧರ್ಮದಾಗಲಿ ಜಾತೀಯತೆಯಿಂದ ನೋಡಬಾರ್ದು. ಸಂವಿಧಾನ ಎಲ್ಲರೂ ಈಕ್ವಲ್ ಅಂತ ಹೇಳ್ತಾರೆ. ಆದರೆ ಮೊನ್ನೆ ತಾವರು ಊಟಕ್ಕಂತ ಹೋದಂಥ ಸಂದರ್ಭ ಮಹಿಳೆ, ನೀವು ನಿಮ್ಮಿಂದಲೇ ಈ ದೇಶದಲ್ಲಿ ನಮ್ಗೆ ಗ್ಯಾಸ್ ಇಲ್ಲ, ನೀರಿಲ್ಲ ಅಂತ ಹೇಳ್ತಾರೆ. ಒಂದು ಕಾಲದಲ್ಲಿ ಈ ದಲಿತರು ನೀರಿಗಾಗಿ ಪರದಾಡ್ತಿದ್ವಿ, ಇವತ್ತು ಗ್ಯಾಸಿಗಾಗಿ ಪರದಾಡೋಕ್ಕೆ ಈ ಮಾತು ಬರುತ್ತೆ. ಅವತ್ತು ಇವ್ರ ಮನಸ್ಥಿತಿ ಹೇಗಿತ್ತು ನಮಗೆ ತುಂಬ ನೋವಾಗುತ್ತೆ. ಇದೆಲ್ಲ ಆಗಬಾರ್ದು. ಗೊಮ್ಮಟಾದ್ರಿ ಮಾಡಿರುವಂಥ ಕೃತ್ಯ ಅದು ತಪ್ಪು. ಆ ರೀತಿ ಮಾಡಬಾರ್ದು. ಯಾವತ್ತೂ ಊಟಕ್ಕಂತ ಬಂದಂಥ ಸಂದರ್ಭದಲ್ಲಿ ಊಟ ನೀರಿಗಾಗಿ ಕೊಡಬೇಕು. ಕೊಟ್ಟಂಥ ಸಂದರ್ಭದಲ್ಲಿ ಯಾರೂ ಉದ್ದೇಶಪೂರ್ವಕವಾಗಿ ಯಾರೂ ಬರಲ್ಲ. ಹೋಟ್ಲಿಗೆ ಬರೋದು ಏನಕ್ಕೆ? ಸಾರ್ವಜನಿಕ ಹೋಟ್ಲಿಟ್ಟಿರೋದು ಸಾರ್ವಜನಿಕವಾಗಿ. ಅವ್ರು ಯಾವುದೇ ರೀತಿ ಆಗಲಿ ಭೇದ ಭಾವ ಮಾಡ್ದಲೇ ಅವ್ರಿಗೆ ಊಟ ಕೊಡ್ಬೋದು, ಅವರಿಷ್ಟ. ನೀವು ಈ ಧರ್ಮ, ನೀವು ಈ ಜಾತಿ ಅನ್ನೋ ಮನಸ್ಥಿತಿ ಈ ಕಾಲದಲ್ಲಿ ಇದೆ ಅಂದರೆ ನಮ್ಗೆ ನಂಬಲಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಆ ಮಾಲೀಕ ಮಾತಾಡೋದು ನಾನು ವೈರಲ್ ಆಗಿರೋ ವಿಡಿಯೋ ನೋಡಿದೆ. ಆತ ನಾನು ಹೇಳೇ ಇಲ್ಲ ಅಂತ ಹೇಳಿ ವಾದಸ್ಸ ಮಾಡ್ತಾರೆ. ಆ ಮಹಿಳೆಗೆ ಒಬ್ಬ ಹುಡುಗ ಹೇಳಿದರೆ ಒಂಥರ, ಒಬ್ಬ ಮಹಿಳೆ ವಿರುದ್ಧ ನೀವು ಈ ಧರ್ಮ ನಿಮ್ಮಿಂದಲೇ ಹೀಗೆ ಆಗಿದೆ ಅಂತಂದರೆ ಯಾವ ರೀತಿ ಆಗುತ್ತೆ? ಇದಕ್ಕೂ ಏನು ಕಾರಣ? ಈ ರೀತಿ ಆಗಿರೋದು ತಪ್ಪು. ಇನ್ನು ಮುಂದೆ ಆಗಬಾರ್ದು. ಇದು ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ನನ್ನ ಹೆಸರು ರಾಧಾಕೃಷ್ಣ ಅಂತ, ಹಾಸನದ ವಕೀಲರಾಗಿ ವೃತ್ತಿ ಮಾಡ್ತಾಯಿದ್ದೀನಿ. ಮೊನ್ನೆ ಹಾಸನದ ಗೊಮ್ಮಟಾದ್ರಿ ಹೋಟೆಲಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಮತ್ತು ಮುಸ್ಲಿಮರಿಗೆ ನೀವು ಹೆಚ್ಚು ಮಕ್ಕಳನ್ನ ಇರ್ತೀರಿ, ನಿಮಗೆ ಊಟ ಇಲ್ಲ ಅಂತ ಹೇಳಿ ಅವರಿಗೆ ದುಡ್ಡು ಕೊಟ್ಟರು ಕೂಡ ಊಟ ಕೊಡದೇ ನಿರಾಕರಿಸಿರ್ತಕ್ಕಂಥದ್ದು ಅತ್ಯಂತ ಸೌಹಾರ್ದತೆಗೆ ಮತ್ತು ಜಾತ್ಯತೀತ ತತ್ವಕ್ಕೆ ಧಕ್ಕೆ ಆಗ್ತಕ್ಕಂಥ ಘಟನೆ ಆಗಿದೆ. ಹಾಸನ ಮತ್ತು ಕರ್ನಾಟಕ ಯಾವಾಗಲೂ ಕೂಡ ಸೌಹಾರ್ದತೆಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕದಲ್ಲಿ ನಾವಿದ್ದೀವಿ. ಈ ಥರದ ಘಟನೆಗಳು ಹಾಸನದಲ್ಲಿ ಹಿಂದೆನೂ ಕೂಡ ಈ ಥರದ ಸಣ್ಣ ಪುಟ್ಟ ಘಟನೆಗಳು ನಡೀತಾ ಇತ್ತು. ಜಾತ್ರೆಗಳಲ್ಲಿ ಮುಸ್ಲಿಮರಿಗೆ ವ್ಯಾಪಾರ ಮಾಡಲಿಕ್ಕೆ ಬಿಡೋದಿಲ್ಲ, ಅಂಗಡಿ ಹಾಕಲಿಕ್ಕೆ ಬಿಡೋದಿಲ್ಲ ಅಂತೇಳಿ. ಹಾಗಾಗಿ ಈ ಥರದ ಘಟನೆಗಳನ್ನು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಭಾಳ ಗಂಭೀರವಾಗಿ ಪರಿಗಣಿಸಬೇಕು. ಮತ್ತು ಈ ಥರದ ಘಟನೆಗಳು ಆಗದ ರೀತಿಯಲ್ಲಿ ಸೌಹಾರ್ದತೆಗೆ, ಇಲ್ಲಿ ಪರಸ್ಪರ ಬೇರೆ ಬೇರೆ ಕೋಮಿನ ನಡುವೆ ಸಂಘರ್ಷಕ್ಕೆ ಎಡೆ ಮಾಡಿಕೊಡದೇ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ
ಗಮನ ಕೊಡಬೇಕು ಮತ್ತು ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗಬೇಕು. ಹಾಗಾಗಿ ಈ ಥರದ ಘಟನೆಯನ್ನು ನಾವು ತೀವ್ರತರವಾಗಿ ಖಂಡಿಸ್ತೇವೆ ಮತ್ತು ಈ ಥರದ ಘಟನೆಗಳು ಯಾವುದೇ ಕಾರಣಕ್ಕೂ ಮತ್ತೆ ಮರುಕಳಿಸಬಾರದು. ಹಿಂದೆ ಯಾವಾಗಲೂ ಕೂಡ ಹಾಸನ ಜಿಲ್ಲೆ ಮತ್ತು ಹಾಸನ ನಗರದಲ್ಲಿ ಈ ಥರದ ಕೋಮು ಹಿಂಸಾಚಾರ ಆಗಲಿಕ್ಕೆ ಯಾವಾಗಲೂ ಕೂಡ ಜನ ಬಿಟ್ಟಿಲ್ಲ. ಹಾಗಾಗಿ ಅದಕ್ಕೆ ಅವಕಾಶನೂ ಕೂಡ ಮಾಡಿಕೊಡಬಾರ್ದು ಅಂತ ಹೇಳಿ ಈ ಮುಖಾಂತರ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗೆ ಮತ್ತು ಜನರಿಗೆ ಮನವರಿಕೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸರ್, ಈ ತಿಂಗಳು 25/3/26 ಗೊಮಟಾದ್ರಿ ಹೋಟೆಲ್ಗೆ ಇಬ್ಬರು ಮುಸಲ್ಮಾನರು ಬಾಂಧವರು ಊಟಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕ್ಯಾಶಿಯರು ನಿಮಗೆ ಊಟ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅತ್ಯಂತ ಕರಾರುವಕ್ಕಾಗಿ ಮಾತಾಡಿದ್ದಾರೆ. ನಿಮ್ಮ ದೆಸೆಯಿಂದ ಏಷ್ಯಾ ಖಂಡದಲ್ಲಿ, ದಕ್ಷಿಣ ಏಷ್ಯಾದಲ್ಲಿ ಯುದ್ಧ ಆಗ್ತಾಯಿದೆ. ಹಂಗಾಗಿ ಇಲ್ಲಿ ಸಿಲಿಂಡ್ರ್ ತೊಂದರೆ ಆಗ್ತಾಯಿದೆ, ನಿಮಗೆ ಊಟ ಕೊಡಲಿಕ್ಕಾಗಲ್ಲ ಅಂತ ಹೇಳಿ ಅತ್ಯಂತ ವ್ಯಂಗ್ಯವಾಗಿ ಮಾತಾಡಿರೋಂಥ ಸಂದರ್ಭದಲ್ಲಿ ಅಲ್ಲಿ ಇರೋಂಥ ಕೆಲವು ಊಟಕ್ಕೆ ಬಂದಂಥ ಸ್ನೇಹಿತರು ಮತ್ತು ಗಿರಾಕಿಗಳು ಅವ್ರನ್ನ ಪ್ರಶ್ನೆಯನ್ನು ಮಾಡ್ತಾರೆ, ಯಾಕೆ ಮಾಡ್ತಿದ್ದೀರಿ ಅಂತ ಓನರ್ಗೆ. ಆದರೆ ಓನರು ಕೂಡ ಅದರ ನಂತರದಲ್ಲಿ ಆ ಓನರು ಮತ್ತು ಅವ್ರಿಗೆ ಮಾತು ರಭಸ ಜಾಸ್ತಿಯಾಗಿ ಅದು ಇಬ್ಬರ ಮಧ್ಯೆ ಸ್ವಲ್ಪ ಕ್ಲಾಶ್ ಆಗಿದೆ. ನಾನು ಅತ್ಯಂತ ಕಳಕಳಿಯ ಮನವಿ ಮಾಡೋದೇನಂತ ಹೇಳಿದ್ರೆ, ಈಗ BJP ಸ್ನೇಹಿತರು ಸ್ಟ್ರೈಕ್ ಮಾಡಿದರೆ ಅಂತ ಈಗಾಗಲೇ ಗೊತ್ತಾಗಿದೆ. ಆಮೇಲೆ ಜೊತೆಗೆ ಓನರ್ ಮೇಲೆ ಕೇಸ್ ಆಗಿದೆ ಅಂತಲೂ ಗೊತ್ತಾಗಿದೆ. ನಾವು ನಿನ್ನೆ ಬೆಂಗಳೂರಿಗೆ ಹೋಗಿದ್ವಿ. ಒಳ ಮೀಸಲಾತಿ ಘಟನೆಗಳಿಗೆ ಲಕ್ಷಾಂತರ ಜನ ಸೇರ್ಕೊಂಡಿದ್ವಿ ನಾವು, ರೈಟ್ ಸಮುದಾಯದವರು. ನಮಗೆ ಗೊತ್ತಿರಲಿಲ್ಲ ವಿಚಾರ. ಈಗ ಮಾಧ್ಯಮದಲ್ಲಿ ಗೊತ್ತಾಯ್ತು ವಿಚಾರ. ಈಗ ನನಗೆ ಕಳಕಳಿ ಮನವಿ ನಾನು ಹೇಳೋಂತ ಹೇಳಿದ್ರೆ, ದಯಮಾಡಿ ಗೊಮಟಾದ್ರಿ ಹೋಟ್ಲು ಮಾಲೀಕರು ಮತ್ತು ಅಂಥವು ಸ್ನೇಹಿತರು ಈ ನಡವಳಿಕೆನ ದಯಮಾಡಿ ಒಳ್ಳೆ ನಡವಳಿಕೆ ಅಲ್ಲ. ಇದು ಪ್ರಜಾಪ್ರಭುತ್ವ ದೇಶ. ಇಲ್ಲಿ ದೇಶ ಬಾಬಾ ಸಾಹೇಬರು ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಇದೆ. ಸಂವಿಧಾನ ಅಂದರೆ ಇನ್ಕ್ಲೂಸಿವ್ನೆಸ್ ಅಂತ, ಒಳಗೊಳ್ಳುವಿಕೆ ಅಂತ. ಇದನ್ನು ಬೈಫರ್ಕೇಟ್ ಮಾಡಬೇಕು ಅಂತ ಅಲ್ಲ. ಹಂಗಾಗಿ ಅವರು ಇಡೀ ಜಗತ್ತು ಇವತ್ತು ಹಾಸನದ ದೇಶದಲ್ಲಿ ಏನು ನಡೀತಾ ಇದೆ ಆ ವಿದ್ಯಮಾನ ಮೆದುಳಲ್ಲಿ ಇಟ್ಕೊಂಡು ಬಹುಶಃ ಗೊಮಟಾದ್ರಿಯ ಮಾಲೀಕರು ಮತ್ತು ಸ್ನೇಹಿತರು ಮಾತಾಡಿದ್ದಾರೆ ಅಂತ ಕಾಣುತ್ತೇನೋ. ದಯಮಾಡಿ ಆ ಥರದ್ದು ಮಾಡಿದರೆ ನಿಮಗೆ ಮನಸ್ಸನ್ನು ಕಿತ್ತಾಕಿ ಅದನ್ನು ಫಸ್ಟು ಈ ಪ್ಲಕ್ಟೆಡ್ ಫ್ರಮ್ ಅವರ್ ಮೈಂಡ್. ಅದು ಒಳ್ಳೆ ನಡವಳಿಕೆ ಅಲ್ಲ. ಪ್ರಜಾಪ್ರಭುತ್ವ ದೇಶದಲ್ಲಿ, ಡೆಮಾಕ್ರಸಿ ಇರೋಂಥ ದೇಶದಲ್ಲಿ ಎಲ್ಲ ಜನ ಸಮುದಾಯ, ಎಲ್ಲ ಜನವರ್ಗಗಳು, ಜಾತಿ ಮತ ಎಲ್ಲ ಬಿಟ್ಟು ನಾವು ಮನೇಲಿ ಇಟ್ಕೊಳ್ಳಿ ಅದನ್ನೆಲ್ಲ. ಆದರೆ ಬಹಿರಂಗವಾಗಿ ಈ ಕೆಲಸನ ಮಾಡಬಾರ್ದು. ಇದು ದಲಿತರಿಗೆ ಮಾಡ್ತಾಯಿದ್ರು ಕೆಲವರು ಹಿಂದೆ ಎಲ್ಲ. ಏನೋ ಹರಿಜನ ತಿಮ್ಮ ಕಾಳ ಬಂದ ಈಗ ನಡ್ರಿ ಸಾಬ್ರೆ ಕೊಡೋಕ್ಕಾಗಲ್ಲ ಕಣ್ರಿ. ಈ ನಡೆ ಇದೆಯಲ್ಲ, ಈ ನಡೆ ಅತ್ಯಂತ ಸಮಾಜಕ್ಕೆ ಭಾಳ ಅಗೌರವ ಅಂತ ನಡೆ. ಇದು ಒಳ್ಳೆ ನಡವಳಿಕೆ ಅಲ್ಲ. ಹಂಗಾಗಿ ನಾನು ಯಾವುದೇ ಸಮುದಾಯದವ್ರು ಬರಲಿ, ಅವ್ರಿಗೆ ವ್ಯಾಪಾರ ಕೂತಿದ್ದೀರಿ ನೀವು, ವ್ಯಾಪಾರ ಮುಸ್ಲಿಮ್ಸಿಂದ ಅಥವಾ ಈ ದೇಶದ ದಲಿತರಿಂದ ಅಥವಾ ಬೇರೆ ಒಪ್ಪರ್ ಕಾಸ್ಟಿಂದ ಯುದ್ಧ ನಡೀತಾ ಇಲ್ಲ. ನೀವು ಸ್ವಲ್ಪ ಅದನ್ನು ಓದಿ ಕೇಳಿ ಯಾಕೆ ನಡೆದಿದೆ ಅಂತ. ಡೊನಾಲ್ಡ್ ಟ್ರಂಪ್ಗೆ ಹೇಳಿ, ಟ್ರಂಪು ನರೇಂದ್ರ ಮೋದಿಯವರು ಸ್ನೇಹಿತರು, ಅವ್ರಿಗೆ ಬುದ್ಧಿ ಹೇಳೋಕ್ಕೆ ಕೇಳಿ ದಯವಿಟ್ಟು ಗೊಮಟಾದ್ರಿಯ ಮಾಲೀಕರೇ ಮತ್ತು ಸ್ನೇಹಿತರೆ. ಹಂಗಾಗಿ ಇದು ಒಳ್ಳೆ ನಡವಳಿಕೆ ಅಲ್ಲ. ಈ ಕೆಲಸನ ಖಂಡಿತ ಯಾರೂ ಮಾಡಬಾರ್ದು. ನಾವೆಲ್ಲ ಸಮಾಜದಲ್ಲಿ ಅಣ್ಣ ತಮ್ಮಂದಿರಂಗೆ ಬದುಕ್ತಿರೋ ಮಾತ್ರ ಸಾಧ್ಯ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹುದೊಡ್ಡ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ. ಆ ಸಂವಿಧಾನ ಅಡಿನಲ್ಲಿ ನಾವೆಲ್ಲರೂ ಬದುಕಬೇಕಾಗಿದೆ ಅನ್ನೋದೇ ನನ್ನ ಒತ್ತಾಯ. ಹಂಗಾಗಿ ಈಗ ಮಾಡಿರೋ ಅಂತ ಏನು ಕೇಸ್ ರಿಜಿಸ್ಟರ್ ಆಗಿದೆ ಅವ್ರ ಮೇಲೆ ಪೊಲೀಸ್ನವರು ಕ್ರಮ ತಗೊಳ್ಳಿ. ಹಂಗಾಗಿ ಯಾವುದೇ ಸಮುದಾಯದವರು ಉಣ್ಣಕ್ಕೆ ಬಂದಾಗ, ತಿಂಡಿಗೆ ಬಂದಾಗ, ಊಟಕ್ಕೆ ಬಂದಾಗ ದಯವಿಟ್ಟು ಆ ಥರ ತಿರಸ್ಕಾರ ಮನೋಭಾವ ಮಾತಾಡೋದಿದೆಯಲ್ಲ, ಅದೇ ಬಹುದೊಡ್ಡ ಅಪಾಯ ಮತ್ತು ಪೆಟ್ಟು ಅಂತ ನಾನು ಭಾವಿಸ್ತೇನೆ. ಹಂಗಾಗಿ ಗೊಮಟಾದ್ರಿ ಸ್ನೇಹಿತರಿಗೆ, ಆ ಮಾಲೀಕರಿಗೆ ಒಳ್ಳೆ ಬುದ್ಧಿ ಬರಲಿ ಅಂತ ನಾನು ಪ್ರಕೃತಿಯನ್ನು ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ನನ್ನ ಹೆಸರು HK ಸಂದೇಶ್ ಅಂತ, ಅವನ DSS ಲೀಡರು ಹಾಸನ ಜಿಲ್ಲೆ. ನಮಸ್ತೆ, ನನ್ನ ಹೆಸರು ವಿಠಲ ಅಂತ, ರಾಜ್ಯ ರೈತ ಸಂಘದ ಕಾರ್ಯದರ್ಶಿ, ಹಾಸನ ಜಿಲ್ಲೆ. ನಿನ್ನೆ ಗೊಮಟಾದ್ರಿ ಹೋಟ್ಲಲ್ಲಿ ನಮ್ಮ ಮುಸ್ಲಿಂ ಬಾಂಧವರ ಹೆಣ್ಮಗಳು ಹೋದಾಗ ಅವರಿಗೆ ತೇಜೋವಧೆ ಮಾಡಿ ಅವರಿಗೆ ಇಲ್ಲದ ಸಲ್ಲದ ಮಾತನಾಡಿದ್ದಾರೆ. ಅವೆಲ್ಲ ತಪ್ಪು ತಿಳುವಳಿಕೆ. ಅದು ಆ ರೀತಿ ಮಾತಾಡೋಕೆ ಅವ್ರಿಗೆ ಅರ್ಹರಲ್ಲ.
ಒಂದು ಹೋಟೆಲ್ ಅಂದಮೇಲೆ ಎಲ್ಲ ಸಮುದಾಯದವರು ಎಲ್ಲ ಜಾತಿಯವರು ಊಟಕ್ಕೆ ಹೋಗ್ತಾರೆ. ಅವರು ನಿಮಗೆ ಕೊಡಲ್ಲ, ನಿಮ್ಮಿಂದನೇ ಯುದ್ಧ ನಡೀತಾ ಇರೋದು ಅಂತ ಒಂದು ತಪ್ಪು ಮಾಹಿತಿ ಕೊಟ್ಟು ಅವ್ರು ತಪ್ಪು ಮಾಡಿದ್ದಾರೆ. ಅವರು ಸಾರ್ವಜನಿಕರಲ್ಲಿ ಕ್ಷಮೆ ಕೇಳಬೇಕು ಅಂತ ನಮ್ಮ ಒತ್ತಾಯ ಇದೆ. ನಾನು ಸ್ವಾಮಿಗೌಡ ಕಾಂಟ್ರಾಕ್ಟ್ರು ಕಟ್ಟಾಯ, ಇಲ್ಲೇ ಹೇಮಾವತಿ ನಗರದ ವಾಸದಲ್ಲಿದ್ದೇನೆ. ನಮ್ಮ ಹೊಯ್ಸಳರ ನೆಲೆಬೀಡಿನ ಈ ನೆಲಗಟ್ಟು ಇಡೀ ಈ ವಿಶ್ವಕ್ಕೆ ಮಾದರಿಯಾದಂಥ ನೆಲಗಟ್ಟಿನ ಹೊಯ್ಸಳರ ನೆಲೆಬೀಡು. ಸ್ವಾಭಿಮಾನಕ್ಕೋಸ್ಕರವಾಗಿ ರಕ್ತನ ಕೊಡ್ತಾರೆ. ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ರಕ್ತನ ಘಟಘಟನ ಕುಡಿತಕ್ಕಂಥ ಶಕ್ತಿ ಯಾರಲ್ಲಿ ಇನ್ನು ಮತ್ತೊಬ್ಬರ ವ್ಯವಸ್ಥೆ ಒಳಗೆ ದೃಢೀಕರಿಸಿದೆ ಆ ಭಗವಂತನ ವೈಶಿಷ್ಟ್ಯತೆ. ಆದರೆ ಮೊನ್ನೆ 3 ದಿನದ ಹಿಂದೆ ಆ ಹೋಟ್ಲಲ್ಲಿ ನಡೆದಿರ್ತಕ್ಕಂಥ ವಿಚಾರ ಖಂಡನೀಯ. ಗೊಮ್ಮಟಾದ್ರಿನಲ್ಲಿ ಮಾತಾಡಿರೋದು ಖಂಡನೀಯ. ನೀ ಏನಾದರೂ ಆಗು, ಎಂತಾದರೂ ಆಗು, ಮೊದಲು ಮಾನವನಾಗು. ಮಾನವ ಗುಣಲಕ್ಷಣತೆಯ ವ್ಯವಹಾರನ ಹೊಂದಿಲ್ಲದೆ ಇರ್ತಕ್ಕಂಥವರು, ನೀಚ ಬುದ್ಧಿ ಇರ್ತಕ್ಕಂಥವರು, ಅವರಿಗೆ ಯಾವತ್ತೂ ಏಳಿಗೆ ಆಗಲ್ಲ. ಯಾವತ್ತಾದರೂ ಒಂದು ದಿವಸ ಮನುಷ್ಯನಲ್ಲದೆ ದೇವನಿಂದಲಾದರೂ ಅವನಿಗೆ ಪೆಟ್ಟು ಬಿದ್ದೇ ಇರುತ್ತೆ. ಆದ್ದರಿಂದ ಇವತ್ತು ಆ ಮನುಷ್ಯನ ವಿಚಾರವಾಗಿ ಖಂಡಿಸ್ತಾ ಇದ್ದೀನಿ. ಇಂಥ ವಿಚಾರಗಳು ನಮ್ಮ ಹೊಯ್ಸಳರ ನೆಲೆಬೀಡಿನಲ್ಲಿ ಆಗಬಾರ್ದು, ವಿಚಾರಗಳು ನಡಿಬಾರ್ದು, ಘಟನೆ ನಡಿಬಾರ್ದು ಅನ್ನೋ ಒಂದೇ ಒಂದು ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಹಾಸನ ಜಿಲ್ಲಾಧ್ಯಕ್ಷ ಶ್ರೀರಾಮ್ ಸೇನೆ ಧರ್ಮನಾಯಕ. ಏನು ಒಂದು 4 ದಿನದ ಹಿಂದೆ ಗೊಮ್ಮಟಾದ್ರಿ ಹೋಟೆಲಲ್ಲಿ ಒಂದು ಗಲಾಟೆ ನಡೀತು. ಆ ಗಲಾಟೆಲಿ ಏನೋ ಒಂದು ಮುಸ್ಲಿಂ ಯುವತಿಯ ಮೇಲೆ ಕೆಟ್ಟದಾಗಿ ಏನೋ ಮಾತಾಡಿದ್ರಂತೆ. ಅದರವಾಗಿ ಅದು ಮಾತಾಡಬಾರ್ದಾಗಿತ್ತು. ಏನೋ ಕ್ಷಮೆ ಯಾಚನೆ ಮಾಡಿದ್ದಾರೆ. ಅದರ ಬಗೆವಾಗಿ ಕೇಸು ಆಗಿದೆ, FIR ಆಗಿದೆ. ಅದನ್ನು ಏನೋ ತಪ್ಪು ಮಾಡಿರ್ತಾರೆ, ತಪ್ಪು ಸಣ್ಣ ಪುಟ್ಟ ತಪ್ಪು ಆಗ್ತವೆ ಎಲ್ಲ ತಲುವೆ. ಅದನ್ನು ಬೆಂಬಲಿಸದೆ ಇಲ್ಲಿಗೆ ಕೈ ಬಿಡಬೇಕು ಅಂತ ನಾವು DC ಅವ್ರಿಗೆ ಮನವಿ ಕೂಡ ಬಂದಿದ್ದೀವಿ. ಇದು ಶ್ರೀರಾಮ್ ಸೇನೆ ಜಿಲ್ಲಾಧ್ಯಕ್ಷ ಧರ್ಮನಾಯಕ. ಇದು ಮತ್ತು FIR ಆಗಿದೆ ಅಂತ ಎಲ್ಲ ಹೇಳಿದ್ರು, ಅವರು ವಾಪಸ್ ಹಾಗಾಗಿ ಈ ಥರ ಎಲ್ಲ ತಲೂ ಗಲಾಟೆ ನಡೀತಾ ಇರ್ತವೆ. ಸಿಟಿ ಒಳಗೇನು ಹೊಸ್ತಾಗೇನಿಲ್ಲ, ಈ ಥರ ಬೆಂದಿಸ್ತಾ ಇರ್ತಾರೆ, ಬೈತಾ ಇರ್ತಾರೆ. ಅದರಲ್ಲಿ ನಾವು ಹೇಳೋದೇನು ಅಂದರೆ ಇಂಥ ಸಣ್ಣ ಪುಟ್ಟವೆಲ್ಲನೂ ಜಾಸ್ತಿ ಮಾಡಿಬಿಡಿ, ಜೋರಾಗಿ ಮಾಡಿಬಿಡಿ, ಇವೆಲ್ಲ ಕಾಂಟ್ರವರ್ಸಿ ಮಾಡಬಾರ್ದು. ಪಾಪ ಹೋಟೆಲ್ಲು ಚೆನ್ನಾಗಿ ಸ್ವಲ್ಪ ಕಮ್ಮಿ ರೇಟಲ್ಲಿ ಜನಗಳಿಗೂ ಉತ್ತಮವಾಗಿ ಕೊಡ್ತಾ ಇರ್ತಾರೆ ಅವರು. ಅಂಥ ಹೋಟೆಲ್ಗಳನ್ನ ತೊಂದರೆ ಕೊಡಬಾರ್ದು ಅಂತ ನಾವು ಹಿಂದೂಗಳಾಗಿ ಖಂಡಿಸ್ತಾ ಇದ್ದೀವಿ.